ಅಡಿಯ ಹಾ ಅಡಿಯ ಗಡ್ಬಡಿ ಮಾಡಬೇಡ. ಅವನ ಕಥೆ ಬಿಡೋಣ. ಹಾ ಎಲ್ಲಿಯಾದ್ರೂ ನಾನು ನಿನ್ನನ್ನೇ ಆಯ್ಕೆ ಮಾಡಿದರೆ, ನನ್ನನ್ನೇ ಆಯ್ಕೆ ಮಾಡಿದೆ ಅಂತಾದ್ರೆ ಹಾ, ನಾನು ಸಿದ್ಧನಿದ್ದೇನೆ ಯಾವುದಕ್ಕೂ ಯುದ್ಧಕ್ಕೆ. ಯಾರು ನಿಮ್ಮಲ್ಲೇ ನಿನ್ನಯ್ಯ ಬಲ್ಲುಗೆ ಬಲು ಏನ ಏನ ಬಲವು ಏನು ಬಲವು ಏನು ನಿನ್ನಯ ಬಲು ಏನೋ ನಿನ್ನಯ ಬಲು ಏನು ಬಲವು ಏನು ಬಲವು ಏನು ಬಲವು ಏನು ಬಲು ಏನು ಬಲವು ಏನು ಬಲವು ಏನು ಬಲವು ಏನು ಬಲವ ಯಾನ ಬಲವ ಏನು ನಿನ್ನಯ ಬಲು ಏನು ಬಲವು ಏನು ಬಲವು ಏನು ಬಲವು ಏನು ಬಲವು ಏನ ಬಲವು ಏನು ಬಲವು ಏನು ಬಲವು ಏನ ಬಲವು ಏನ ಬಲವು ಏನ ಬಲವು ಏನು ಬಲವು ಏನು ಬಲವು ಏನು ಬಲವು ಏನು ನಿನ್ನಯ ಬಲು ಏನ ನಿನ್ನಯ ಬಲು ಏನು ನಿನ್ನಯ ಬಲು ಏನು ನಿನ್ನಯ ಬಲು ಏನು ಬಲಗು ಏನು ಮಾರುತಿಯನ್ನು ಮಾರುತಿಯನ್ನು ನಿರೀಕ್ಷಿಪಿ ನಿರೀಕ್ಷಿಪಿನು ನಿನ್ನಯ ಬಲು ಏನು ಬಲವು ಏನು ಬಲವು ಏನು ಮಾರುತಿಯನ್ನು ನಿರೀಕ್ಷಿಪಿನು 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 ಅರ್ಜುನ ಸಣ್ಣವ ಅರ್ಜುನ ಸಣ್ಣವ 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 ಅರ್ಜುನ ಸಣ್ಣವ ಅರ್ಜುನ ಅರ್ಜುನ
ಚಿಣ್ಣರು ಯಮಳರು ಚಿನ್ನರು ಯಮಳರು ಅರ್ಜುನ ಶನ್ನವ ಚಿಣ್ಣರು ಯಮಳರು ಚಿನ್ನರು ಯಮಳರು ಅರ್ಜುನ ಶನ್ನವ ಸಣ್ಣವ ಚಿಣ್ಣರು ಯಮಳರು ಚಿನ್ನರು ಯಮಳರು ಅರ್ಜುನ ಶನ್ನವ ಅರ್ಜುನ ಸಣ್ಣವ ಚಿನ್ನರು ಯಮಳರು ಅರ್ಜುನ ಸಣ್ಣವ ಚಿಣ್ಣರು ಯಮಳರು ಚಿನ್ನರು ಯಮಳರು ಅರ್ಜುನ ಶನ್ನವ ಚಿನ್ನರು ಯಮಳರು ಅರ್ಜುನ ನಿನ್ನ ಭೀಮನ ಎದೆರಿಗೆ ಬಿಡು ನಿನ್ನಯ ಬಲು ಏನು ಸುಯೋಧನ, ಧರ್ಮರಾಯ ನಿನ್ನೊಂದಿಗೆ ಗದಾಯುದ್ಧಕ್ಕೆ ಯಾರೂ ಇಲ್ಲ ಅಂತಲ್ಲ. ನಿನ್ನಯ ಬಲು ಏನು ಹೌದಾ? ನಿನಗೆ ಅರ್ಥ ಆಗಲಿಲ್ಲ. ಆ, ಯಾಕೆ ಹೀಗೆ ಹೇಳಿದೆ? ಯಾಕಾಗಿ? ಏನೀ ನನ್ನ ಮಾತಿನ ಮತಿತಾರ್ಥ ಎನ್ನುವುದು ನಿನಗೆ ಗಮನಕ್ಕೆ ಬರಲಿಲ್ಲ. ಹಾ ನೀರಿನಿಂದ ಮೇಲೆದ್ದು ಬಂದೆ, ಹಾ ಸೆಟೆದು ನಿಂತೆ, ನಿಮ್ಮೈವರನ್ನು ಆಹ್ವಾನಿಸಿದೆ. ಹಾ ಆದ್ರೆ ಕೂಟ ಯುದ್ಧ, ಸಲ್ಲ. ದ್ವಂದ್ವ ಯುದ್ಧ ಆಗಬೇಕು ಎನ್ನುವ ಹಾ ನಿನ್ನವ ಮಾತಿನಂತೆ ಯುದ್ಧಕ್ಕಾಗಿ ಆಹ್ವಾನಿಸಿದ್ರೆ ಹಾ ನೀನು ನನ್ನಲ್ಲಿ ಹಾ ಗದಾ ಯುದ್ಧಕ್ಕೆ ಸಿಗ್ತಾ ಇದ್ದೇನೆ. ನಿನ್ನಯ ಬಲು ಏನು? ಆ, ಹಾ. ಓ, ನಿನಗೆ ಗೊತ್ತಿಲ್ಲ ನಾನು ಬೇಡ. ನಿನ್ನಲ್ಲಿ ಎಷ್ಟು ಬಲ ಉಂಟು, ನಿನ್ನಲ್ಲಿ ಎಷ್ಟು ಛಲ ಉಂಟು. ಹಾ ನೀನದನ್ನ ತಿಳಿದವ ಅಲ್ಲವೇ ಅಲ್ಲ. ಗದಾ ಯುದ್ಧದಂತ ಹೋರಾಟ ಕಣದಲ್ಲಿ ಹಾ ನೀನು ಬಲಾಢ್ಯನಲ್ಲ. ಹಾ ನಿನ್ನ ಬಲ ಸಾಕಾಗುವುದಿಲ್ಲ. ಹಾಗಂತ ಯಾವುದಕ್ಕೂ ಅಲ್ವಾ, ಹಾ ಕೆಲವು ಕ್ಷೇತ್ರಕ್ಕೆ, ಎಲ್ಲಿ? ಕೆಲವು ವ್ಯವಹಾರಕ್ಕೆ, ಹಾ ಕೆಲವು ಕೆಲಸಕ್ಕೆ ನೀನೇ ಬೇಕು. ಹಾ ಹಿಂದೊಂದು ಸಂದರ್ಭ, ವಿರಾಟ ನಗರದಲ್ಲಿ ನೀನಿದ್ದಾಗ ಹಾ ಕಂಕ ಸನ್ಯಾಸಿಯಾಗಿ ದೇವರ ಕೋಣೆ ಸೇರಿ ಹಾ ಅಲ್ಲಿ ದೇವರ ಪೂಜೆ ಮಾಡ್ಕೊಂಡಿದ್ಯಾ? ಹೌದು. ಕಂಕ ಭಟ್ರು ಹರ 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 ಶಂಭೋ ಮಹಾದೇವ್ ಅಲ್ವಾ? ನಿನಗೆ ಇನ್ನಾದ್ರೂ ಹೇಳ ಏನು? ಒಂದ್ 4 ಕಾಲ ನಮ್ಮ ಕಣ್ಣೆದುರಿಗೆ ತಿರುಗಾಡ್ಕೊಂಡು ಇರ್ಬೇಕು ಅಂದ್ರೆ ಹಾ ಇದೆಲ್ಲ ರಗಳೆ ಬೇಡ ನಿನಗೆ. ಎಲ್ಲಾದ್ರೂ ಒಳ್ಳೆ ಕಡೆ ಸೇರ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡಿರು, ಅವ್ರನ್ನೊಂದು ಓಡಿಸು. ಈಗ ಮಾಡ್ತಾ ಇದ್ದಾರಲ್ಲ, ನೀನೇ ಪೂಜೆ ಮಾಡ್ಕೊಂಡಿರು. ಹಾಗೆ ನೀನು ಪೂಜೆ ಮಾಡ್ಕೊಂಡಿದ್ರೆ ಅದರಲ್ಲೇನಾದ್ರೂ ನೀನು ಉತ್ತೀರ್ಣನಾಗಬಹುದು. ಆಹಾ. ಅದು ಬಿಟ್ರೆ ಇನ್ನೊಂದು ಕೆಲಸಕ್ಕೆ ನೀನು ಎತ್ತಿದ ಕೈ ಯಾವುದು? ಯಾವುದು? ಗಡ 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 ಆಹಾ. ದ್ಯೂತ. ಆ, ಅದರಲ್ಲಿ ನೀನು ನಿಷ್ಣಾತ. ಅದನ್ನು ಹೊರತುಪಡಿಸಿದ್ರೆ ನಾನು ನನ್ನಂಥ ವೀರಾಧಿವೀರನಲ್ಲಿ ಹಾ ಗದಾಯುದ್ಧದಂತ ಹೋರಾಟಕ್ಕೆ ಹಾ ನೀನಾಗ್ಲಿಕ್ಕಿಲ್ಲ. ನಾನಾಗ್ಲಿಕ್ಕಿಲ್ಲ. ಇನ್ನು ಅರ್ಜುನ, ಅವನು ಸಿದ್ಧ ಇದ್ದಾನೆ. 3 ಲೋಕದ ಗಂಡ, ಪ್ರತಾನಂದನ, ದಶನಾಮಾಂಕಿತಧಾರಿ, ಖಾಂಡೀವಿ, ಹಾ 10 ಹೆಸರನ್ನ ಪಡೆದವ. ಹೌದು. ಅವ 10 ಹೆಸರು ಪಡೆದದ್ದು ದೊಡ್ಡದಲ್ಲ, ಮತ್ತೆ ಎಷ್ಟು ಅರ್ಥಗರ್ಭಿತವಾಗಿದೆ ಎನ್ನುವುದು ಪ್ರಧಾನ. ಹಾ ಸರಿ, ಒಂದ್ ಹೆಂಡತಿಗೆ ಇನ್ನು ಪೂರ್ಣ ಗಂಡ ಆಗ್ಲಿಲ್ಲ ಅವ. ಅವನನ್ನ ನೀವು ಈ ರೀತಿ 10 ಹೆಸರನ್ನ ಪಡೆದದ್ರಿಂದ 3 ಲೋಕದ ಗಂಡ ಎನ್ನುವುದಾಗಿ ಹೇಳಿದ್ರೆ ಹೆಡ್ರೆಲ್ಲ ಒಪ್ಪಿಕೊಳ್ಳಬಹುದು. ನಾನು ಒಪ್ಪುವುದಿಲ್ಲ. ಯಾಕೆ? ಯಾಕೆ? ಆ ಹೆಸರಿಗೆ ಕಳಂಕ. ಆಹಾ. ಆದ್ರೂ ಪ್ರಖ್ಯಾತನಾದ ವಿಖ್ಯಾತನಾದ ಹೇಗೆ ಹೇಳು? ಎಲ್ಲ ಪ್ರಚಾರ. ಹಾ ಪ್ರಚಾರ ಮಾಡುವುದಕ್ಕೊಂದು 4 ಜನ ನಮ್ಮವರೇ ಇದ್ರೆ ಪ್ರತಿ ದಿವಸ ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾ ಅವರು ದಿನ ಕಳೆದ್ರೆ ಹಾ ಏನು ಯೋಗ್ಯತೆ ಇಲ್ಲದೆ ಇದ್ದ ಮೊನ್ನೆ ಬಂದವನು ಹೆಸರು ಮಾಡ್ತಾನೆ ಎನ್ನುವುದಕ್ಕೆ ಅರ್ಜುನ ಸಾಕ್ಷಿ. ಆಹಾ. ಅದಲ್ಲದೆ ಇದ್ರೆ ನಾವು ನಮ್ಮಂಥವರ ಎದುರುಗಡೆಯಲ್ಲಿ ಹಾ ಗದಾಯುದ್ಧಕ್ಕೆ ಅರ್ಜುನ ಸಣ್ಣವ. ಹಾ ಅವ ಏನಾದ್ರೂ ಬಾಣ ಪ್ರಯೋಗ ಮಾಡುವುದ್ರಲ್ಲಾದ್ರೆ ಎತ್ತಿದ ಕೈ. ಹೌದು, ಆ ಬಗ್ಗೆ ನಾವು ಹೆಮ್ಮೆ ಪಡ್ತೇವೆ. ಹಾ ಆದ್ರೆ ಗದಾಯುದ್ಧಕ್ಕೆ ಸಣ್ಣವ ಅವ ಬೇಡ. ಹಾ ಅವ ಇನ್ನೊಂದು 4 ವರ್ಷ ಹೋಗ್ಲಿ, ಎಲ್ಲ ಇಟ್ಕೋ. ಅವ ಇದ್ರೆ, ನೀವು ಇದ್ರೆ, ನಾನು ಬಂದ್ರೆ 4 ವರ್ಷದ ಮೇಲೆ ನೋಡೋಣ. ಅದನ್ನು ಹೊರತುಪಡಿಸಿ ಎಲ್ಲ ಇವತ್ತೇ ಆಗ್ಬೇಕು ಅಂದ್ರೆ ಹಾ ಅದಾಗುವುದಿಲ್ಲ. ಆದ್ರಿಂದ ಅರ್ಜುನ ಹಾಗಂತ ಯಾವುದಕ್ಕೂ ಅಲ್ವಾ, ಮತ್ತೆ ಅವನು ಎತ್ತಿದ ಕೈ ಒಂದು ಕೆಲಸದಲ್ಲಿ. ಯಾವ್ದ್ರ? ಅದೇ ವಿರಾಟ ನಗರದಲ್ಲಿ ಗಂಡು ಅಲ್ಲದ ಆ ಹೆಣ್ಣು ಅಲ್ಲದ ಹಾ ಒಂದ್ ಜಾತಿ ಅರಗಂಡಾಗಿದ್ನಂತೆ ಇವ. ಅದೇನೋ ಬೃಹನ್ನಳೆ ನೀ ನೋಡ್ಲಿಕ್ಕೆ ಹೋಗ್ಲಿಲ್ವ? ಅರಗಂಡು ಹೋಗ್ಲಿಲ್ಲ? ಸುಳ್ಳು ಹೇಳ್ಬೇಡ. ಒಂದ್ ದಿವಸ ಹೋಗಿದ್ದೆ ನೀನು, ಎಲ್ಲ ಜೊತೆಗೆ ಇದ್ದದ್ದು ನೋಡದೆ ಬರ್ತೀಯ. ಹಾಗೆ ಬೃಹನ್ನಳೆ ಎನ್ನುವ ಹೆಸರನ್ನು ಇಟ್ಟುಕೊಂಡು ಇವ ನಾಟ್ಯಾಭ್ಯಾಸ ಮಾಡಿಸ್ತಾ ಇದ್ನಂತೆ. ಹಾ
ನಾಲ್ಕು ಹೆಜ್ಜೆ ಹೇಳ್ಕೊಡ್ಲಿಕ್ಕಾಗಬಹುದು ಬಿಟ್ರೆ ನಮ್ಮಂಥ ವೀರಾಧಿ ವೀರರಲ್ಲಿ ಹಾ. ಅನಾ ಯುದ್ಧಕ್ಕೆ ಅರ್ಜುನ ಆಗ್ಲಿಕ್ಕಿಲ್ಲ. ಹಾ. ಆಮೇಲೆ ಯಮಳರು ಮಾಡೋದು. ನಕುಲ ಸಹದೇವರು ಇದ್ದಾರ? ಹೌದು. ಇಬ್ರು ಇದ್ದಾರ, ಒಬ್ಬನೇ ಇದ್ದಾನೆ? ಬೇರೆ. ಇಬ್ರು ಇದ್ದಾರೆ. ಹಾ. ಎಲ್ಲಿ ಇದ್ದಾರೆ ಅಂತ ಪಟ್ಟಿ ಕೊಟ್ರಾಯ್ತು, ಇರ್ಲೇಬೇಕು ಅಂತೇನಿಲ್ಲ. ಯಾಕೆಂದ್ರೆ ನಮ್ದೆಲ್ಲ ಪಟ್ಟಿ ವ್ಯವಹಾರ ಅಲ್ವಾ. 5 ಜನ ಇದ್ದಾರೆ, 3 ಜನ ಬಂದಿದ್ದಾರೆ. ಮತ್ತೆ ನಾವು ಅವರಿಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಹೆಚ್ಚಿನ ದಿವಸ ಅವ್ರು ಬರುವುದೇ ಇಲ್ಲ. ಅಲ್ಲ, ಕರ್ಕೊಂಡು ಬರ್ಲಿ ಪೂರೈಸುವುದು ಅಲ್ಲ, ಯಾವ ಸತ್ತ ಕೊಟ್ಟು ಸಾಯ್ತಾನೆ. ಹಾಗಾಗಿ ಒಬ್ಬ ಭೂತಕಾಲವನ್ನು ಹೇಳ್ತಾನಂತೆ, ಇನ್ನೊಬ್ಬ ಭವಿಷ್ಯತ್ ಕಾಲವನ್ನು ಹೇಳ್ತಾನಂತೆ. ನಿನ್ನೆ ಆಗಿ ಹೋದದ್ದನ್ನು ನಾಳೆ ಆಗಬಹುದಾದದ್ದನ್ನು ಹೇಳುವವರು ಬಿಟ್ರೆ ಇವತ್ತಿನ ಯುದ್ಧಕ್ಕೆ ಅವ್ರಾಗ್ಲಿಕ್ಕಿಲ್ಲ. ಅವರಿನ್ನು ತೊಟ್ಟಿಲಲ್ಲಿರಿಸಿ ತೂಗಬೇಕು. ಅಂದ್ರೆ ವಯೋಪ್ರಮಾಣದಲ್ಲಿ ಅಲ್ಲ, ಅನುಭವದ ವಿಷಯದಲ್ಲಿ. ಹಾಗಾಗಿ ಅವ್ರು ಬೇಡ ಬೇಡ, ಅವರು ಆಗುವುದಿಲ್ಲ, ನಾನು ಆಗುವುದಿಲ್ಲ, ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಯಾರೂ ಇಲ್ವೇ ಇಲ್ಲಿ? ಕೈಕಾಲು ಬಿಡಬೇಡ, ಯಾಕೆ? ಎದೆ ಹೊಡ್ಕೊಳ್ಬೇಡ, ಯಾಕೆ? ಯಾರು ಇಲ್ಲ ಅಂತ ಭಾವಿಸಬೇಡ. ಮತ್ತೆ ಇದ್ದಾರೆ, ಇದ್ದಾನೆ, ಒಬ್ಬ ಇದ್ದಾನೆ. ಯಾರು? ಅವನಿಗೂ ನಮಗೂ ಬಹಳ ವರ್ಷದ ಸ್ನೇಹ, ಅವನಿಗೂ ನಮಗೂ ಬಹಳ ವರ್ಷದ ಒಡನಾಟ. ಅವನ ಹೆಸರು ಕೇಳಿದ್ರೆ ನಮಗೇನು ತಡ್ಕೊಳ್ಳಿಕ್ಕಾಗುವುದಿಲ್ಲ, ಅವನಿಗೂ ಹಾಗೆ ನಮ್ಮ ಹೆಸರು ಕೇಳಿದ್ರೆ ತಡ್ಕೊಳ್ಳಿಕ್ಕಾಗುವುದಿಲ್ಲ. ನಮ್ಮಿಬ್ಬರ ಸ್ನೇಹದ ಬಗ್ಗೆ ಸರಿಯಾದ ವಿಳಾಸ ಬೇಕಾ? ಇಬ್ಬರ ಹೆಸರು ಹೇಳಿ ಹೆಸರಿಗೆ ಅಕ್ಕಿ ಹಾಕಿದ್ರೆ ಅಕ್ಕಿ ಬೇಯುವುದೇ ಇಲ್ಲ. ಅಂತ ಗಾಢವಾದ ಸ್ನೇಹ. ಅಂತ ಅವ ಯಾರು ಗೊತ್ತಾ? ಓ ಇವ